ಮಂಡ್ಯದಲ್ಲಿ ದೊಡ್ಡ ವಿವಾದ ಎದ್ದಿರುವುದು ಮನಸ್ಸಿಗೆ ನೋವಾಗಿದೆ. ಕೆಲವರು ನಿಖಿಲ್ ಗೋ ಬ್ಯಾಕ್ ಅಂತ ಹೇಳ್ತಿದ್ದಾರೆ. ನಾನು ಮಂಡ್ಯಕ್ಕೆ ಹೋಗ್ತೀನಿ, ಆಗ ಗೋ ಬ್ಯಾಕ್ ಅನ್ಲಿ, ನೋಡೋಣ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳ್ತಿದ್ದಾರೆ. ನನ್ನ ಸ್ಪರ್ಧೆ ಬಗ್ಗೆ ಇನ್ನೂ ತೀರ್ಮಾನವನ್ನ ಮಾಡಿಲ್ಲ, ತುಮಕೂರು ಕೇಳಿದ್ರೆ ಮಂಡ್ಯ ಬಿಟ್ಕೊಡಿ ಅಂತ ಹೇಳ್ತಾರೆ. ನಾಳೆ ಕುಮಾರಸ್ವಾಮಿ ಹಾಗೂ ರಾಹುಲ್ ಗಾಂಧಿ ಚರ್ಚೆಯನ್ನ ಮಾಡ್ತಾರೆ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಕೆಲವರು ಗೋ ಬ್ಯಾಕ್ ನಿಖಿಲ್ ಅಂತ ಕೂಡ ಅಭಿಯಾನವನ್ನ ಶುರು ಮಾಡ್ತಾ ಇದ್ದಾರೆ. ಆದ್ರೆ ನಾನೇ ಮಂಡ್ಯಕ್ಕೆ ಹೋಗ್ತೀನಿ, ಆಗ ಏನ್ ಹೇಳ್ತಾರೆ, ಅಲ್ಲಿನ ಕಾರ್ಯಕರ್ತರ ಜೊತೆ ಮಾತನಾಡ್ತೀನಿ, ಏನ್ ಹೇಳ್ತಾರೆ ಅದ್ರ ಬಗ್ಗೆ ಕೂಡ ನಾವು ಚರ್ಚೆಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆಯಲ್ಲಿ ತುಮಕೂರನ್ನ ಕೇಳಿದ್ರೆ ಮಂಡ್ಯವನ್ನ ಬಿಟ್ಕೊಡಿ ಅಂತ ಹೇಳ್ತಾರೆ. ಈ ಸಲುವಾಗಿ ಕುಮಾರಸ್ವಾಮಿ ಹಾಗೂ ರಾಹುಲ್ ಗಾಂಧಿ ಇಬ್ರು ಕೂಡ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ನನ್ನ ಸ್ಪರ್ಧೆ ಬಗ್ಗೆ ಇನ್ನೂ ಏನೂ ತೀರ್ಮಾನವನ್ನ ಮಾಡಿಲ್ಲ, ತುಮಕೂರನ್ನ ಕೇಳಿದ್ರೆ ಮಂಡ್ಯ ಬಿಟ್ಕೊಡಿ ಅಂತಾರೆ. ಈ ಬಗ್ಗೆ ಕುಮಾರಸ್ವಾಮಿ ಹಾಗೇನೆ ರಾಹುಲ್ ಗಾಂಧಿ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾರೆ ಅಂತ ದೇವೇಗೌಡರು ಹೇಳ್ತಿದ್ದಾರೆ. ನಿಖಿಲ್ ಅವರನ್ನೇ ನಿಲ್ಲಿಸಬೇಕು ಅಂತ ಹೇಳಿ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಸೇರಿ ತೀರ್ಮಾನ ಮಾಡಿದ್ರು. ನಾನೇನು ಘೋಷಣೆ ಮಾಡಿದ್ದಿಲ್ಲ, ಇನ್ನು ಇಲ್ಲಿ ಘೋಷಣೆ ಮಾಡಿದ್ರಲ್ಲ ಈ ಥರ. ನನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂದರೆ ನಿಖಿಲ್ ಗೋ ಬ್ಯಾಕ್ ಅಂತ ಹೇಳ್ತಾರೆ. ನಾನು ನನ್ನ ಮನಸ್ಸಿನ ನೋವನ್ನು ಮಂಡ್ಯಕ್ಕೆ ಹೋಗ್ತೇನೆ, ಅವ್ರಿಗೆ ಕೂಗ್ಲಿಕ್ಕೆ ಗೋ ಬ್ಯಾಕ್ ಅಂತ. ಕೆಲವು ಶಕ್ತಿಯೊಳಗೆ ಗೋ ಬ್ಯಾಕ್ ಅಂತ ಹೇಳ್ತಾರೆ, ಅವ್ರು ಯಾವ ಶಕ್ತಿ ಅಂತ ನಂಗೆ ಗೊತ್ತಿಲ್ಲ. ಆ ಧ್ವನಿ ಮಾಧ್ಯಮಗಳಲ್ಲಿ ತುಂಬ ಹಿಂಬು ಕೊಡ್ತಾ ಇದ್ದಾರೆ. ನಾನು ಅವ್ರಿಗೂ ಬೇಸರ ಮಾಡ್ಕೊಳ್ಳಲ್ಲ. ಆದರೆ ಮತ್ತೆ ನಾವು ಕಾಲು ಇಟ್ಟಿದ್ದೇವೆ, ಹಿಂದೆ ಬರೋದಿಲ್ಲ. ಅಲ್ಲಿಂದ ನನ್ನ ಹೋರಾಟ ಯಾವ್ಯಾವ ಸಂದರ್ಭದಲ್ಲಿ ಯಾರಿಗೋಸ್ಕರ ಹೋರಾಟ ಮಾಡಿದ್ದೇನೆ, ಎಲ್ಲವನ್ನೂ ನಾನು ಮಂಡ್ಯ ಜನತೆ ಮುಂದೆ ಇಡ್ತೇನೆ. ನನಗೆ ಹಾಸನ ಬೇರೆ ಎಲ್ಲ, ಮಂಡ್ಯ ಬೇರೆ ಅಲ್ಲ. ನನ್ನ ಇವೆರಡೂ ಕೇಂದ್ರ ಸ್ಥಾನ. ನಿಖಿಲ್ ಅವರನ್ನೇ ನಿಲ್ಲಿಸಬೇಕು ಅಂತ ಹೇಳಿ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಸೇರಿ ತೀರ್ಮಾನ ಮಾಡಿದ್ರು. ನಾನೇನು ಘೋಷಣೆ ಮಾಡಿದ್ದಿಲ್ಲ, ಇನ್ನು ಇಲ್ಲಿ ಘೋಷಣೆ ಮಾಡಿದ್ರಲ್ಲ ಈ ಥರ. ನನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂದರೆ